ನಾವು ನೀವು ಹೋಗಿದ್ದಕ್ಕೂ ಮತ್ತೆ ನೀವು ಆತ್ಮೀಯರು ಇನ್ನ ಯಾರಿಗ ಆತ್ಮೀಯರಿಲ್ಲ, ಎಲ್ಲರಿಗೂ ಅವ್ರ ಆತ್ಮ ಮುಟ್ಕೊಂಡು ಹೇಳಂತೇಳಿ ಯಾರಿಗೆ ಆತ್ಮೀಯರಿಲ್ಲ. ಯಾರು ನಾನು ಆತ್ಮೀಯರಿಲ್ಲ ಹೇಳಿ? ನಾನು ಸಿದ್ದರಾಮಯ್ಯಗೂ ಆತ್ಮೀಯನೇ, ಡಿ ಕೆ ಶಿವಕುಮಾರ್ಗೂ ಆತ್ಮೀಯನೇ. ಒಂದ್ ಮಾತ್ರ ನಿಮ್ ಎದುರಿಗೆ ಒಪ್ಕೊಂಡೆ, ಖರ್ಗೆ ಅವ್ರಿಗೆ ಒಂದ್ ಸರ್ತಿ ಓಟ್ ಹಾಕಿಲ್ಲ ನಾನು. ಸರ್, ಇದು 2.5 ವರ್ಷ ಅನ್ನೋ ಕಾರಣಕ್ಕೆ ಈಗ ಗೊಂದಲ ಸೃಷ್ಟಿಯಾಗಿದೆ. ನೋಡಿ, ಯಾರ ಹಣೆ ಬರದಲ್ಲಿ 5 ವರ್ಷ ಇತ್ತು, ಅವ್ರು 5 ವರ್ಷ ಆದ್ರು. ಯಾರ ಹಣೆ ಬರದಲ್ಲಿ 2.5 ವರ್ಷ ಇದ್ರೆ ಪಾಪ ಚೆನ್ನಾಗಿ ಮಾಡಿದ್ರೆ ಮತ್ತೊಂದಿಷ್ಟು ಮುಂದೆ ಹೋಗ್ಬೋದು. ಅದಕ್ಕೇನಿದೆ. ಎಸಿಸಿ ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ ಸರ್, ರಾಹುಲ್ ಅವರು ಸರ್ವೋಚ್ಚ ನಾಯಕರು ಇವತ್ತಿನ ಮಿತಿಗೆ. ಅವ್ರ ಜೊತೆ ಎಲ್ಲಾ ಪಕ್ಷನೂ ಇರ್ತದೆ, ಶಾಸಕರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ. ತಪ್ಪೇನಿದೆ? ಕೆಲವರೀಗ ನೇರವಾಗಿನೇ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಅನೇಕ ಜನ ನೋಡಿ, ಅದು ಎಲ್ಲ ಆಂತರಿಕ ವಿಷಯ. ಅದು ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ಅದೇನ್ ಯಾವುದು ಆಂತರಿಕ ವಿಚಾರದಲ್ಲಿ ನಾನು ನೀವು ಏನ್ ನಿರ್ಣಯ ಮಾಡಕ್ಕಾಗತ್ತೆ? ಅದು ಸರ್ವಾನುಮತದ ಅಭಿಪ್ರಾಯ ಬಂದಾಗ ಅದು ನಿರ್ಣಯ ಆಗತ್ತೆ. ತಾವು ಸದ್ಯಕ್ಕೆ ತಟಸ್ಥನೋ ಅಥವಾ ಯಾರ ಕಡೆ ಅಂತ ಅದು ನೀವು ನಿಮ್ಗೆ ವಿಚಾರ ಮಾಡ್ಕೊಂಡು ಒಂದೇ ಕಾರ್ನಲ್ಲಿ ಖರ್ಗೆ ಮತ್ತೆ ಡಿ ಕೆ ಶಿ ಅವರು ಹೋಗಿದ್ದಾರೆ ಸರ್. ಈಗ ತಪ್ಪದು ಏನ್ ಇವತ್ತೇ ಮೊದ್ಲೇ ಸರ್ತಿ ಹೋಗಿದ್ರು? ಅಲ್ಲ, ನಾನ್ ನಿಮಗ್ ಕೇಳ್ತಾ ಇದೀನಿ, ಇವತ್ತೇ ಮೊದ್ಲೇ ಏನ್ ಸರ್ತಿ ಏನಾರು ಹೋಗಿದಾರ ಅವರು? ಈ ಸಂದರ್ಭದಲ್ಲಿ ಹೋಗೋದು ಇಶ್ಯೂ. ಈ ಸಂದರ್ಭದಲ್ಲಿ ಮತ್ ಸಿದ್ದರಾಮಯ್ಯನವರು ಅವ್ರು ಒಂದ್ ತಾಸ್ ಒಳಗ್ ಬಾಕ್ಲಾಕೊಂಡ್ ಮಾತಾಡಿದ್ರಲ್ಲ. ಅವ್ರು ಭೇಟಿಗೆ ಹೋಗಿದ್ರು, ಇವ್ರು ಅವ್ರ ಕಾರಲ್ಲೇ ಹೋಗಿದಾರೆ. ಇಲ್ಲಿ ನೋಡಿ, ಕಾರ್ನಲ್ಲಿ ಕೂಡೋದು ಒಳಗ್ ಕೂಡೋದು ಏನ್ ಬೇರೆ ಇದೆ? ಕಿವಿ ಒಂದೇ ಇದಾವಲ್ಲ. ಆತ್ಮೀಯತೆ ಅಂತ ನೀವು ಆ ತರ ಭೇದ ಭಾವ ಮಾಡ್ಬೇಡ. ಅವ್ರಿಬ್ರು ಪಕ್ಷದ ವರಿಷ್ಠ ಅದಾರ, ಸಿದ್ದರಾಮಯ್ಯನವರು, ಡಿ ಕೆ ಅವರು. ಅವ್ರಿಗೆ